ಮಾತ್ರ ಒಂದ್ಸರಿ ಮಾತಾಡಿ ನೋಡ್ತೀಯಾ? ಮದ್ವೆ ಮಾಡ್ತಾರೋ ಏನಾರ ಬೇರೆ ಕಡೆ ಎಲ್ಲಾದರೂ ನೋಡ್ಯಾರೋ ಏನೋ ಏನೋ ಗೊತ್ತಿಲ್ಲಲ್ಲ. ಸುಮ್ಮನೆ ಮಾತಾಡಿ ಇವರು ಇದ್ರಿಗೆ ಮಾತಾಡಿ ಮುಂದುವರಿಯೋದು ಬೇಡ. ಮೊದಲಿಗೆ ಅವ್ರ ಅಪ್ಪ ಅಮ್ಮ ಒಪ್ಪಿದ್ರೆ ಆಮೇಲೆ ಇವರಿಬ್ಬರ ಹತ್ರ ಮಾತಾಡ್ಬೋದು ಅಂತ ನಾನು ಯೋಚನೆ ಮಾಡಿ ಈಗ ಫೋನ್ ಮಾಡಿದೆ. ಆ, ಹಂಗ ನಾನು ವಿಚಾರಿಸ್ತೇನೆ ತಗೊಳವ. ಅವರು ಸದ್ಯ ಮದ್ವೆಗಿದ್ವಿ ಏನೋ ಸಣ್ಣವನಿದ್ದಾಳ ಏನೋ ಎಲ್ಲೂ ತೋರ್ಸಲ್ಲ ಸದ್ಯ ಅನ್ನಕತ್ತಿದ್ರವ. ನಾನು ಬೇಕಿದ್ರೆ ಒಂದ್ಸರಿ ವಿಚಾರಿಸಿ ನೋಡ್ತೇನೆ ತಗ. ಯಾಕಂದ್ರೆ ನಿಮ್ಮ ಮಗ ನೀವು ಎಂತಾರು ಏನಂತ ನಮ್ಗೆ ಮೊದಲಿಗೆ ಗೊತ್ತಲ್ಲ. ನಾನು ಬೇಕಿದ್ರೆ ವಿಚಾರಿಸಿ ನೋಡ್ತಾನಂತೆ. ಹಿಂಗೆ ಬೇಕಿದ್ರೆ ಹಿಂಗೆ ಒಳ್ಳೆ ಸಂಬಂಧ ಬಂದತಿ, ಮಾಡ್ತೀರೇನೋ ಅಂತಂದು ಒಂದು ಮಾತು ಮಾತಾಡ್ತಾನೆ ತಗೊಳವ. ಅದಕ್ಕೆ ಏನಕತಿ ನಮ್ಮ ತಂಗಿಗೆ ಒಳ್ಳೇದಾಕತ್ತಂದ್ರೆ ಎಣ್ಣ ಅವ ಇಷ್ಟು ಸಣ್ಣ ಕೆಲಸ ಮಾಡಂಗಿಲ್ಲ ಏನು. ನೀ ಏನು ಯೋಚನೆ ಮಾಡ್ಬೇಡವ. ನಾನು ಇವತ್ತು ನಿನಗೆ ಎಷ್ಟೊತ್ತಿದ್ರು ಸಾಯಂಕಾಲ ಫೋನ್ ಮಾಡಿ, ಇಲ್ಲ ಸಾಯಂಕಾಲ ಇವತ್ತು ಒಂದು ಸ್ವಲ್ಪ ಬೇರೆ ಕೆಲಸ ಐತಿ, ನಾಳೆ ಅವನ ಹತ್ರ ಮಾತಾಡಿ ನಿನಗೆ ನಾಳೆ ಮಧ್ಯಾಹ್ನ ಹಿಂಗೆ ಹಚ್ಚಿ ಏನು ವಿಷಯ ಅಂತ ಹೇಳ್ತಾನಂತ ತಗೊಳವ. ಹ್ಞೂ ಸರಿ ಅಣ್ಣ, ಅದೊಂದು ಕೆಲಸ ಮಾಡಬೇಡ. ಭಾಳ ಉಪಕಾರ ಆಕತ್ತವ ನಿಮ್ಮಿಂದ. ಉಪಕಾರ ಏನು ಭಾಳ ಮಾಡಿದ್ರು, ನಿಮ್ಮ ಋಣ ಐತಿ ನಮ್ಮ ಮ್ಯಾಗಿನೂ. ಮತ್ತು ನಾವು ನಿಮ್ಗಿನ್ನೂ ಒಜ್ಜಿ ಮಾಡಕತ್ತೇವಿ. ಆದ್ರೆ ನಮ್ಮ ಮಗ ನಿಮ್ಗೆ ಗೊತ್ತಲ್ಲಣ್ಣ, ಈಗ ಮದ್ವೆ ಬೇಡ ಹಂಗೆ ಅಂತಿರ್ತಾನೆ. ನಾನು ಯಾಕೋ ಈ ಹುಡುಗಿ ನೋಡಿದ್ನಲ್ಲ, ಭಾಳ ಒಳ್ಳೆ ಹುಡುಗಿ ಅನ್ಸಿದ್ಲು. ಮನೆಗೂ ಇವತ್ತು ಬೆಳಗ್ಗೆ ಅಂದ್ರೆ ಗುಡಿಗೆ ಹೋಗಿದ್ವಲ್ಲ, ಟಿಫನ್ ಮಾಡಿ ಹೋಗಮ್ಮ ಅಂತಂದೇನೋ ಅಂತ ಅಂದೆ. ಅದಕ್ಕಾಗಿ ನಾವು ಒಲ್ಲೆ ಅಂತಂದ್ಲು. ಮತ್ತು ನನ್ನ ಮಗ ಹೇಳೋತ್ತಿಗೆ ಬಾ ಅನ್ನೋತ್ತಿಗೆ ಮತ್ತೆ ಬಂದ್ಲ. ಅದಕ್ಕಾಗಿ ಯಾಕೋ ಈ ಹುಡುಗಿನ ನಮ್ಮ ಮನೆ ಸೊಸೆ ಹಾಕ್ಕೊಂಡು ನನಗೆ ಭಾಳ ಅನ್ಸಕತ್ತೈತಿ. ಅದಕ್ಕಾಗಿ ಯಾಕೆ ಆಗಬಾರ್ದು, ಅವ್ರದ್ದು ಋಣದಾಗ ಅವ್ರ ಹಣೆ ಬರ್ದಾಗ ಬರ್ತಿದ್ರ ಅಂತ ಅಂದಷ್ಟೇ. ನಾವು ಸುಮ್ಮನೆ ಆಕತ್ ಬಿಡು, ಋಣ ಇದ್ರೆ ಹಂಗಿದ್ರೆ ಆಕತ್ತಂದು ಕೈ ಕಟ್ಕೊಂಡ್ರೆ ಆಗಲ್ಲಣ್ಣ. ಮುಂದೆ ಮಾತುಕತೆ ಮುಂದುವರ್ಸಿದ್ರಲ್ಲ ಮದುವೆ ಆಗೋದು, ಅದಕ್ಕಾಗಿನ. ಅಯ್ಯೋ ಏನೋ ಉಪಕಾರ ಋಣ ಅಂತೆಲ್ಲ ಅಣ್ಣ ತಂಗಿ ನಡುವೆ. ನೀ ಏನು ಯೋಚನೆ ಮಾಡ್ಬಿಡ್ತಂಗಿ. ನಾನು ಇವತ್ತು ಸ್ವಲ್ಪ ಬಿಸಿ ಇದ್ದೇನೆ. ನಾಳೆ ಅವನಿಗೆ ಫೋನ್ ಮಾಡಿ ಏನಂದ್ರೆ ನಿನಗೆ ಮಧ್ಯಾಹ್ನ ಸಾಯಂಕಾಲ ನಾಳೆ ಒಳಗೆ ನಿನಗೆ ಹೇಳ್ಬಿಡ್ತಂತ ಏನು ವಿಷಯ ಅಂತ. ಸರಿ. ಊಟನ? ಇಲ್ಲವ, ಊಟಿನೂ ಇಲ್ಲ. ಇಲ್ಲಿ ಒಂದು ಸೈಟ್ ಹತ್ರ ಬಂದಿದ್ದೆ, ಸ್ವಲ್ಪ ಕೆಲ್ಸ ಇತ್ತ. ಆ ಬುಲ್ಡೇಜರಲ್ಲಿ ಕೆಲಸ ಮಾಡಕತ್ತಿತ್ತವ. ಅದಕ್ಕೆ ನಾವು ಸುಮ್ಮನೆ ಅತ್ತಾಗಿದ್ದಾಗ ಫೋನ್ ಮಾಡಿದಾಗ ಅದ್ರ ಕೇಳಂಗಿಲ್ಲ. ಇಲ್ಲೇ ಮುಂದಿಂತ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಅದಕ್ಕೆ ಸ್ವಲ್ಪ ಬುಲ್ಡೇಜರ್ ಕೆಲಸ ಇತ್ತಲ್ಲ, ಇಲ್ಲೇ ಮುಂದಿಂತ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಸಂತಿದ್ದೆ ಸೈಟ್. ನಾನು ಫೋನ್ ಮಾಡ್ತೇನೆ ತಗೊಳ, ಫೋನ್ ಮಾಡಿ ನಿಮ್ಗೆ ಹೇಳ್ತಾನಂತೆ. ಹಾಂ ಸರಿ ಅಣ್ಣ. ಹಾಂ ಸರಿ ಸರಿ ಸರಿ. ಹಾಂ, ಹೆಂಗೆ ರಂಗನಾಥ್ ಅಣ್ಣಗೆ ಹೇಳಿದೆ, ಅವರು ಮಾತಾಡ್ತಾ ಬಂದಾರ. ಮಾತಾಡಿ ಅವ್ರ ಅಪ್ಪ ಅಮ್ಮ ನೋಡಿದ್ರೆ ಚೆನ್ನಾಗಿ. ಈಗಿನ ಕಾಲದಾಗ, ಆವಾಗಿನ ಕಾಲದಾಗೆಲ್ಲ ನಮ್ಮ ಹುಡುಗಿಗೆ ಒಬ್ಬ ಒಳ್ಳೆ ಹುಡುಗ ಸಿಗಬೇಕು ಅಂತಿದ್ರು. ಆದರೆ ಈಗಿನ ಕಾಲದಾಗ ನಮ್ಮ ಹುಡುಗಗೆ ಒಬ್ಬಳು ಒಳ್ಳೆ ಹುಡುಗಿ ಸಿಕ್ಕರೆ ಸಾಕನ್ನಂಗಾಗೈತಿ. ಮೊದಲ ಹುಡುಗಿಯರು ಸಂಖ್ಯೆ ಕಮ್ಮಿನ, ಅದ್ರಾಗ ಸಿಗೋರು ಮೊನ್ನೆ ಟಿವಿಯಾಗ ನ್ಯೂಸ್ನಾಗ ಪೇಪರ್ನಾಗ ಎಲ್ಲ ಕಡೆ ನೋಡ್ತಾವಲ್ಲ. ಆ ಡ್ರಮ್ನಾಗ ಹಂಗೆ ಮಾಡಿದ್ರು, ಇಲ್ಲಿ ಹಿಂಗೆ ಕೊಲೆ ಮಾಡಿದ್ರು, ಮದುವೆ ಮಾಡ್ಕೊಂಡು ಲವರ್ ಜೊತೆಗೆ ಓಡೋದ್ರು. ಎಲ್ಲ ಕೇಳಿ ಯಾರನ್ನ ಹೆಂಗೆ ನಂಬೋದು ಅಂತ ಗೊತ್ತಾಗಲ್ಲ. ಹಂಗಂತಂದು ಎಲ್ಲ ಹುಡುಗಿಯರು ಹಂಗಲ್ಲ, ಅವ್ರವ್ರ ಪರಿಸ್ಥಿತಿ ಏನಂದು ಹೇಳಕ್ಕೆ ಬರೋಂಗಿಲ್ಲ. ಆದರೂ ಈಗ ಹುಡುಗಗೆ ಮದುವೆ ಮಾಡಿ ಮನೆಗೆ ಕರ್ಕೊಂಬರ್ಬೇಕಂದ್ರೆ ಎಲ್ಲ ಯೋಚನೆ ಮಾಡಿ ಮುಂದೆ ಇದು ಮಾಡ್ಬೇಕಲ್ಲ. ಕಷ್ಟ, ಭಾಳ ಕಷ್ಟ, ಹೇಳಕ್ಕೆ ಬರೋಂಗಿಲ್ಲ. ಆವಾಗೆಲ್ಲ ಹುಡುಗಿಗೆ ಮದುವೆ ಮಾಡ್ಬೇಕಂತ ಓದಾಡ್ತಿದ್ರು. ಈಗ ಹುಡುಗರಿಗೆ ಮದುವೆ ಮಾಡ್ಬೇಕಂದ್ರೆ ಒಂದು ದೊಡ್ಡ ಪರಿಸ್ಥಿತಿ ಬಂದೈತಿ. ಏನೋ ಈ ಹುಡುಗಿ ಅಂತೂ ನಮ್ಮ ಮನೆ ಸೊಸೆ ಆಗಕ್ಕೆ ಏನೇನು ಲಕ್ಷಣ ಇರ್ಬೇಕು ಎಲ್ಲ ಲಕ್ಷಣ ಗುಣ ಎಲ್ಲನೂ ಐತಿ. ಇವಳೆ ನಮ್ಮ ಮನೆ ಲಕ್ಷ್ಮಿಯಾಗಿ ಬಂದ್ರೆ ನನಗಂತೂ ಭಾಳ ಖುಷಿ ಆಕತಿ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ, ಎಲ್ಲ ತೆಗಿಬೇಕು. ಬೆಳಗ್ಗೆ ಎದ್ದು ಇಷ್ಟಕ್ಕಾತು. ಇದು ನನ್ನ ಸೊಸಿ ಒಂದು ಲೋಟ ಚಹಾ ಮಾಡಿಕೊಟ್ಟು ನೋಡು. ಲೇ ಗಿರ್ಜಿ ಏನು ಮಾಡಕತ್ತಿ? ಎತ್ತಿಯಾ ಇನ್ನು ಬಿದ್ಕೊಂಡು ಹಂದಿ ಬಿದ್ಕೊಂಡು ಹಂಗೆ ಹಾಸ್ಯಾಗ? ಅಯ್ಯೋ ನಿನ್ನ ಮುಖಿಗೆ ಎಷ್ಟರ ಸೊಕ್ಕು ನೋಡು. ಇವತ್ತು ಒಂದಿನ ಇನ್ನೂ ಲೇಟ್ ಆಗೈತಿ. ನಾ ಕಸ ಹೊಡೆದು ಬಂದು ಸ್ವಲ್ಪ ರಂಗೋಲಿ ಹಾಕಿ ಹೊಸಲಿಲ್ಲ ತೊಳೆದಿನ ಮಕ್ಕಂಡ ತಂದು ನೋಡೋಗಿ ಆಮೇಲೆ ಚಹಾ ಮಾಡಿಕೊಟ್ರ ತಂದೋಗೀನಿ. ಎಷ್ಟು ಮಾತಾಡ್ತು ನೋಡು. ಏನಾಗ ದಿನ ಎದ್ದಾಗ ಇವ್ರ ಮಗಳು ಬಂದು ಇಲ್ಲೆಲ್ಲ ಕಸ ಗುಡಿಸಿ ಬೆಳೆದು ಎಲ್ಲ ರಂಗೋಲಿ ಹಾಕಿ ತೊಳೆಯೋ ಬೆಳೆ ಎಲ್ಲ ಇವ್ರ ಮಗಳು ಬಂದು ಮಾಡೋಕೊಳ್ಳೋ ನಂಗೆ ಮಾತಾಡ್ತಾ ಏನತ್ತಿ? ಅಲ್ಲಲ್ಲಿ ಎಷ್ಟೊತ್ತಾಗೈತೆ ನಾನು ಎದ್ದು? ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗಕ್ಕೆ ಬಂತು. ಇನ್ನೂ ಒಂದು ಲೋಟ ಚಹಾ ಮಾಡ್ಕೊಳಕ್ಕಾಗಿಲ್ಲ. ಎಲ್ಲ ಬಾಯ್ಬಿಟ್ಟು ಕೇಳ್ಬೇಕೆ ನಿನಗೆ? ನೋಡು ಕಲಿ ನನ್ನ ಮಗಳನ್ನ. ಅಲ್ಲಿ ಹೋಗಿದ್ದಾಗ ಹಂಗೆ ಎಲ್ಲ ತಂದು ಮುಂದೆ ತಂದು ಕೊಡ್ತಿದ್ಲು ಮಕ್ಕಂಡಲ್ಲೇ. ಮತ್ತಂತ ಮಹಾಸೇವೆ ಮಾಡ್ತಾಳೆ ನಿನ್ನ ಮಗಳಂದ್ರೆ ಅಲ್ಲೇ ಇರ್ಬೇಕಾಗಿತ್ತು. ಇಲ್ಲೇ ಬರೋಕೆ ಹೋಗಿದ್ರಿ? ನಿಮ್ಮ ಮಗಳು ಪಾಪ ಚೆನ್ನಾಗಿ ನೋಡ್ಕೊಂತಿದ್ಲ. ಎಲ್ಲ ನೀವು ಮಕ್ಕಂಡ್ರ ಹತ್ರ ಬಂದು ಎಲ್ಲ ತಂದು ಕೊಡ್ತಿದ್ಲ. ಮತ್ತೆ ಅಲ್ಲೇ ಇರ್ಬೇಕಾಗಿತ್ತು. ಯಾಕಲೆ ನನ್ನ ಮಗನ ಮನೆ ಇದೆ, ನಾನು ಯಾವಾಗ ಬೇಕಾವಾಗ ಬರ್ತೇನೆ. ನನ್ನ ಮಗಳ ಮನೆಗೆ ಯಾವಾಗ ಬೇಕಾಗ ಹೋಗ್ತಾನೆ. ನೀನು ಯಾರದನ್ನ ಕೇಳಕ್ಕೆ? ನೀವು ಯಾರತ್ತಿ? ನಾನು ನಿಮ್ಮ ಅತ್ತಿ. ಅದಕ್ಕಿಂತ ಮುಂಚೆ ಈ ಮನೆ ಸೊಸಿ ನಾನು. ಮತ್ತು ಈಗ ನಾನೇನು? ನೀನು ಸೊಸಿ. ಹೆಚ್ಚು ಕಮ್ಮಿ ಏನು ಮಾತಾಡಕ್ಕೆ ಹೋಗ್ಬಾರ್ದು. ನಿನ್ನ ಸ್ವಲ್ಪ ಜೋರು ಮಾಡೋಣ ಅನ್ನೋದು ಏನೋ ಒಂದು ಪಾಯಿಂಟ್ ಹಾಕಿ ನನ್ನ ಸಿಗಿಸಿಡ್ತಾ. ನೀವು ಹೆಂಗೆ ಈ ಮನೆ ಸೊಸೆಯಾಗಿ ಬಂದಿರೋ, ನಾನು ಈ ಮನೆಗೆ ಹಂಗೆ ಸೊಸೆಯಾಗಿ ಬಂದದ್ದು. ಇದು ನಿಮ್ಮ ಮನೆಯೂ ಅಲ್ಲ, ನಮ್ಮ ಮನೆಯೂ ಅಲ್ಲ. ಗಂಡು ಮನೆಯಾಗಿ ಬಂದ ಅಂದಾಗ ನಿಮಗೂ ಗಂಡು ಮನೆನ, ನನಗೂ ಗಂಡು ಮನೆನ. ಅತ್ತಿ, ನಾನು ನಮ್ಮ ಅವ್ವ ಫೋನ್ ಮಾಡಿತ್ತು, ಒಂದು 2 ದಿನ ತವ್ರ ಮನೆಗೆ ಹೋಗಿ ಬರ್ತಾ ನೋಡ್ರಿ. ತವ್ರ ಮನೆಗೆ ಈಗ ಯಾಕೆ? ನಮ್ಮ ಅವ್ವಗೇನೋ ಸ್ವಲ್ಪ ಹುಷಾರಿಲ್ಲಂತೆ, ಯಾಕೆ ಜ್ವರ ಅಂತೆ. ಅದಕ್ಕೆ ಹೋಗಿ ನಾನು ಹೋಗೇ ಇಲ್ಲ ಭಾಳ ದಿನ. ಬರೇ ಬಂದಾಗಿಂದ ಬರೇ ಇಲ್ಲಿದ ಅದು ತಪ್ಪತ್ತಿ ಇದು ತಪ್ಪತ್ತಿ ಅದು ಬರೀ ಇಲ್ಲೇ ಮಾಡೋದಾಗಿತ್ತು. ಮನೆ ಕೆಲ್ಸಕ್ಕೆ ಮಾಡ್ದಂಗೆ ಒಂದಿಟ್ಟು ತವ್ರ ಮನೆ ಮಕ್ಕನ ನೋಡಿಲ್ಲ. ಹೋಗಿ 1-2 ದಿನ ಇದ್ದು ಬರ್ತೇನೆ. ಅಯ್ಯೋ ಇಲ್ಲಿ ಏನು ವರ್ಷ ನಿಲ್ಸಿದ್ದ ಈಕಿಗೆ ತಲೆ ಮೇಲೆ. ಏನಂಗ ಒಂದಿಟ್ಟು ಪುರ್ಸತ್ತಿಲ್ಲ ನಂಗೆ ಮಾಡೋಣ ಮಾಡ್ತಾನೆ. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಎಲ್ಲ ಗಟ್ಟಿ ಆಗದಿ. ಮತ್ತು ನೀವು ಯಾಕೆ ಹೋಗಿ ಮಗಳ ಮನೆಗೆ ಆಗ್ಲಲ್ಲ? ನಿಮ್ಗೇನೋ ವರ್ಷ ನಿಲ್ಸಿಲ್ಲ, ಆರಾಮಾಗಿರ್ಬೋದಿತ್ತಲ್ಲ ಇಲ್ಲಿ. ನನಗೆ ಮಗಳು ನೋಡೋಂಗೈತೆ ಅದಕ್ಕೆ ಹೋಗ್ಕನಿ. ಹಂಗ ನನಗೂ ನಮ್ಮ ಅವ್ನು ನೋಡೋಂಗೈತೆ ಅದಕ್ಕೆ ಹೋಗಿ ಬರ್ತೇನೆ ರೀ.
ಅಲ್ಲಲ್ಲೇ ನನ್ನ ಮಗಳು ಬರ್ತಾನೆ ಅಂದಿದ್ಲು. ಹಬ್ಬ ಮುಗಿಯತ್ಗೆ ಅವ್ರ ಊರಾಗ ಹಬ್ಬ ಮಾಡಿ ಮತ್ತೆ ಹಬ್ಬದ ಟೈಮ್ನಾಗ ಏನು ಬರೋದು ಒಂದು 4 ದಿನ ಇದ್ದೋಕನವ ಅಂತ ಅಂದಿದ್ಲು. ನೀನು ಹತ್ತಕೋದ್ರೆ ಇಲ್ಲಿ ಯಾರು ಮಾಡೋರು? ಅಯ್ಯ ಅತ್ತಿ, ನಿಮ್ದೊಳಗೆ ಕತಿ ಹತ್ ಬಿಡ್ರಿ. ಏನು ನನ್ನೇನು ಈ ಮನೆ ಕೆಲಸಕ್ಕೆ ಮಾಡಿರ? ಅವ್ರು ಬಂದಾಗ ಸೇವೆ ಮಾಡೋದು, ಇವ್ರು ಬಂದಾಗ ಸೇವೆ ಮಾಡೋದು, ಅಲ್ಲ ಸೇವೆ ಮಾಡೋಕೆ ಅಲ್ಲ ಹೋಗ್ಬಿಡು ನನ್ನ ಕರ್ತವ್ಯ. ಮನೆ ಹೆಣ್ಮಕ್ಳು ಬಂದಾಗ ಮಾಡ್ಬೇಕು, ಅದು ನಾನು ಮಾಡ್ತೀನಿ. ಇಷ್ಟು ದಿನ ಹೋಗಿಲ್ಲ, ಯಾವಾಗ ಒಂದ್ಸರಿ ಬಂದಾಗ ಈಗ ಒಕ್ಕನಂತಾರೆ, ಈಗ ಬರ್ತಾಳೆ ಅಂತೀರಲ್ಲ. ನಾನೇ ನಿಮ್ಮ ಮಗಳು ಬರ್ತಾಳೆ ಅಂದು ಹೋಗಕತ್ತೆ, ನನಗೆ ಗೊತ್ತೇ ಇಲ್ಲ ನಿಮ್ಮ ಮಗಳು ಬರೋದು. ನೀವು ಈಗ ಹಾಕತ್ತೀರಿ ಬರ್ತಾಳೆ ಅಂತಂದು. ನನಗೇನು ಗೊತ್ತಿಲ್ಲ ಅತ್ತಿಯರ. ಬೇಕಾದ್ರೆ 1-2 ದಿನ ಲೇಟಾಗಿ ಬರೇನ್ರಿ, ನಾನು ತವ್ರ ಮನೆಗೆ ಹೋಗಿ ಬಂದ ಮೇಲೆ ಬರಲಿ ಬೇಕಿದ್ರೆ. ಇಲ್ಲಾಂದ್ರೆ ಬರಂಗಿದ್ರೆ ಬರ್ಲೇನ್ರಿ. ಹೆಂಗಿದ್ರು ಮಾಡ್ತಾಳಲ್ಲ, ಅವಾಗೇನು ಮಾಡ್ಕೊಡೋದು, ಅಲ್ಲೇ ಸೇವೆ ಮಾಡ್ತಾಳೆ ಅಂತ ನಿಮ್ಮದು. ಇಲ್ಲಿ ಅಕ್ಕಿ ಮನೆಗೆ ಮಾಡಕ್ಕೆ ಏನಕತಿ? ಅಲ್ಲೇ ಎಲ್ಲ ಮಕ್ಕಂಡಲ್ಲೇ ತಂದು ಮಾಡ್ತಾಳೆ ನಮ್ಮ ಮಗಳು ಅಂತ ಅಂತೀರಿ. ಇಲ್ಲೇ ಬಂದು ಮಾಡ್ತಾಳೆ ಬಿಡ್ರಿ, ಏನಾಗಲ್ಲ. ಇವಳೇನಪ್ಪ ಒಮ್ಮಟ್ಟಿಗೆ ಇಷ್ಟ ಆಗ್ಬಿಟ್ಟಾಳ. ಈಗ ಏನಾದ್ರು ನಾನು ಬೇಡ ಗಿಡ ಅಂತಂದ್ರೆ ಸುಮ್ಮನೆ ಇದು ಮಾಡ್ತಾಳೆ. ಹೋಗಿ ಬರ್ರಿ ಬಿಡತ್ತ 1-2 ದಿನ. ಸರಿ ತಗ ಹೋಗಿ ಬಾ. ಏನ ಭಾಳ ದಿನ ಆಗೈತಿ, ಹೂವು ನೋಡಂಗಾಗೈತಿ ಅಂತೆಲ್ಲ ಅಂದು ಪಾಪ ಅಂತಂದು ಹೋಗಿ ಬಾ ಅನ್ನಕತ್ತೇನಿ. ಹೋಗಿ ಹೋಗು ಹೋಗಿ ಬಾ. ಸಾಸು ಸೇನಿ ಬರ್ರಿ. ಅಲ್ಲ ಎಷ್ಟು ಸಿಟ್ಟದ ನೋಡು. ನಾನು ಅಂತಾನೆ ಹೇಳ್ಕೊಂಡು ನಾನು ಅವಾಗ ನನಗೆ ಹಂಗ ಸಿಟ್ಟು ಬರ್ತಿತ್ತು. ನಮ್ಮ ಅತ್ತೆ ಇದ್ದಾಗ ನಾನು ತವ್ರ ಮನೆಗೆ ಹೋಗ್ಕೊಂಡು ಅಂದಾಗ ಬೇಡ ಅಂದ್ರೆ ನಮ್ಗೆ ಹಂಗ ಸಿಟ್ಟು ಬರ್ತೈತಿ. ನಾವೇನೋ ಈಗ ಅತ್ತೆಯರ ಆಗಿವೆ ಅಂತಂದು ಸೊಸೆಯರ ಮೇಲೆ ಅಧಿಕಾರ ಚಲಾಯಿಸ್ಬೇಕು. ಆದ್ರೆ ನಾವು ಸೊಸೆಯರಾದಾಗ ಏನೇನು ನಾವು ಅನುಭವಿಸೋದು ನಮಗೆ ಗೊತ್ತಾಗತ್ತೆ. ನಮಗೂ ಇವ್ರಂಗ ಸಿಟ್ಟು ಬಂದಿರ್ತೈತಿ. ತವ್ರ ಮನೆಗೆ ಎಲ್ಲದಕ್ಕೂ ಅತ್ತಿ ಪರ್ಮಿಷನ್ ತಗೊಂಡು ಹೋಗ್ಬೇಕು. ಅಲ್ಲ ಪರ್ಮಿಷನ್ ತಗೊಂಡು ಹೋಗೋದು ತಪ್ಪಂತಂದು ಹೇಳೋಕ್ಕಾಗಲ್ಲ. ಆದ್ರೆ ಒಕ್ಕೋ ಅಂತ ಕೇಳಿದಾಗೂ ಒಂಥರ ಕಳಿಸ್ಕೊಡಂಗಿಲ್ಲ. ಏನಾದರೂ ಒಂದು ಕೊಂಕು ಮಾತಾಡೋದು ಎಲ್ಲ ಇದ್ದಿದ್ದ. ಅತ್ತೆಯರ ಅಂದಮೇಲೆ ಆ ಗುಣ ಇರಬೇಕಲ್ಲ. ಅತ್ತೆಯರ ಬರ್ರಿ, ಚಾ ಸೋಸೇನಿ. ನಾನೇನು ಇದು ರೊಟ್ಟಿ ಮಾಡಿ ಟೋಕನ್ ಬೇಕಿದ್ರೆ ಮತ್ತು ಅಡುಗೆಗೆಲ್ಲಿ 2 ದಿನ ಆಗಲ್ಲ. ಬೇಕಾದ್ರೆ ರೊಟ್ಟಿ ಮೆತ್ತಲು ಮಾಡಿ ಟೋಕನ್ 2 ದಿನ ಆದರೆ ಏನಾಗಲ್ಲ, ಚೆನ್ನಾಗಿರ್ತದೆ. ಸ್ವಲ್ಪ ಗಾಳಿಗೆ ಹಾಕಿದ್ರೆ ಬೇಳೆ ಸಾರು ಮಾಡೀನಿ. ರೊಟ್ಟಿ ಸಾಂಬಾರು ಅನ್ನ ಇವತ್ತಿಟ್ಟು ಟೋಕನ್. ಇವತ್ತಿಗೆ ಅನ್ನ ಏನು ಮಾಡ್ಕೊಂಡಿರಂಗಿಲ್ಲ. ಬೇಕಾದ್ರೆ ನಾಳೆ ಒಂದಿಟ್ಟು ಅನ್ನ ಏನಾರ ಮಾಡ್ಕೊಂಬಂತೀನಿ, ನಾಳೆದೆಲ್ಲ ಬಂದೇ ಬಿಡ್ತಾನಂತೆ. ಹಾಂ ಮಾಡವ ಬಂದೆ. ನಾ ಬಾಯಿ ಮಾತಿಗೆ ಬೈತೇನಿ, ಅತ್ತೆ ಅನ್ನೋದು ಗೊತ್ತಾಗಬೇಕಲ್ಲ ಮತ್ತೆ. ಆದ್ರೆ ಪಾಪ ನಮ್ಮ ಗಿರ್ಜಿ ನಾನು ಅಷ್ಟಂದ್ರೆ ಒಂದು ಈಟಿ ಏನು ಬೇಜಾರು ಮಾಡ್ಕೊಳಂಗಿಲ್ಲ. ಈಗ ಆರಾಮಾಕಿ ಎಲ್ಲ ಬಿಟ್ಕೊಟ್ಟು ಹೋಗ್ಬೋದಾಗಿತ್ತು. ಪಾಪ ಮತ್ತೆ ರೊಟ್ಟಿ ಮಾಡಿ ಸಾರು ಮಾಡಿ ಅನ್ನ ಮಾಡಿ ಹೋಗ್ಕೊಂಡು ಅನ್ನಕತ್ತಾಳ. ಇಂಥ ಸೊಸೆ ಎಲ್ರಿಗೂ ಸಿಗಂಗಿಲ್ಲ. ಸಿಕ್ಕರಿಗೆ ಅವ್ರ ಬೆಲೆ ಗೊತ್ತಾಗಂಗಿಲ್ಲ ಅಷ್ಟೇ. ಒಬ್ಬೊಬ್ರು ಸೊಸೆಯರು ಇರ್ತಾರೆ, ತಿರುಗೂ ನೋಡಂಗಿಲ್ಲ. ಅತ್ತೆ ತಿಂದರೆ ಕುಡಿದ್ರೆ ಚಾ ಕುಡಿದ್ರೆ ಊಟ ಮಾಡಿದ್ರೆ ಅಂತಂದು ಏನೇನು ಕೇಳಂಗಿಲ್ಲ. ಅಂಥವ್ರಿಗೆ ಪಾಪ ಒಳ್ಳೆ ಅತ್ತೆ ಸಿಕ್ಕಿರ್ತಾಳ. ಏನರ ಒಂದೊತ್ತು ಏನೋ ಚೆನ್ನಾಗಿ ಸೊಸಿ ಚಲೋ ಊಟ ಮಾಡಿಕೊಟ್ರೆ ಸಾಕನ್ನೋ ಇದಕ್ಕಿರ್ತಾರೆ. ಅಂಥವ್ರಿಗೆ ಚಲೋ ಸೊಸಿ ಸಿಗಂಗಿಲ್ಲ. ಚಲೋ ಸೊಸಿ ಎಲ್ಲರಿಗೂ ಎಲ್ಲ ಅದೇನೋ ಅಂತಾರಲ್ಲ, ಮುಂದಿಟ್ಟು ಎಲ್ಲ ರೆಡಿಯಾಗಿ ಬಿಸಿ ಬಿಸಿದೆಲ್ಲ 3 ಹೊತ್ತು ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ರು ಮಂದಿ ಇದ್ರಿಗೆ ಸೊಸಿ ಆಡ್ಕೊಳ್ಳೋದು ಮಾತ್ರ ಬಿಡಂಗಿಲ್ಲ. ಅವ್ರಿಗೇನಿದ್ರು ಮಗಳು ಮಾಡೋದ ಒಳ್ಳೆಯದು, ಸೊಸಿ ಮಾಡೋದೆಲ್ಲದು ಕೆಟ್ಟದ್ದು. ಇಂಥ ಅತ್ತೆಯರು ಇರ್ತಾರೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಇದೇ ಮಂತಲ್ಲಿ 500 ಸಬ್ಸ್ಕ್ರೈಬ್ ಆಗೋ ಥರ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋ ಥರ ಟ್ರೈ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.